ನಮಸ್ಕಾರ ಸ್ನೇಹಿತರೆ, ನಿಮಗೂ ಆಗಾಗ ತಲೆನೋವು ಬರ್ತಿದೆನಾ? ನಿದ್ರೆ ಕಡಿಮೆ ಆಗಿರ್ಬೋದು, ಗ್ಯಾಸ್ ಆಗಿರ್ಬೋದು ಅಂತ ಒಂದು ಮಾತ್ರೆ ತಗೊಂಡು ನಿರ್ಲಕ್ಷ್ಯ ಮಾಡಿಬಿಡ್ತೀರಾ? ಎಲ್ಲ ತಲೆನೋವು ಸಮೇತ ಒಂದೇ ರೀತಿ ಇರಲ್ಲ. ಕೆಲವೊಂದು ಸಾರಿ ಮೆದುಳಿನ ಗಂಭೀರ ಸಮಸ್ಯೆ ಏನಾದರೂ ಇತ್ತು ಅಂತಂದರೆ ತಲೆನೋವು ಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾನು ಇಂದಿನ ವಿಡಿಯೋದಲ್ಲಿ ತಲೆನೋವು ಯಾಕೆ ಬರುತ್ತೆ, ಅದರಲ್ಲಿ ಟೈಪ್ಸ್ ಎಷ್ಟು, ಯಾವ ಕಾರಣಗಳಿಂದ ಬರುತ್ತೆ, ತಲೆನೋವು ಅಂದ್ರೇನು, ತಲೆನೋವು ಬಂದಾಗ ನೀವು ಮನೆಯಲ್ಲೇ ಏನು ಮಾಡ್ಕೊಬೇಕು, ಯಾವಾಗ ಡಾಕ್ಟರ್ ಹತ್ರ ಹೋಗಬೇಕು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಕೊನೆ ತನಕ ನೋಡಿ. ಹಾಯ್, ನಮಸ್ತೆ ಎಲ್ರಿಗೂ. ನಾನು ನಿಮ್ಮ ಡಾಕ್ಟರ್ ಗೀತಾ, ಫ್ಯಾಮಿಲಿ ಫಿಸಿಷಿಯನ್. ವೆಲ್ಕಮ್ ಟು ಅವರ್ ಡಾಕ್ಟರ್ ಗೀತಾ ಕನ್ನಡದ ಯೂಟ್ಯೂಬ್ ಚಾನಲ್. ತಲೆನೋವು ಅಂದ ತಕ್ಷಣ ತುಂಬ ಜನ ಮೆದುಳಿನ ನೋವು ಅಂತ ತಿಳ್ಕೊಂಡಿರ್ತಾರೆ. ಬಟ್ ಮೆದುಳಿಗೆ ಈ ನೋವನ್ನು ಗ್ರಹಿಸುವ ನರಗಳಿರಲ್ಲ. ಆದರೆ ತಲೆಯ ಸುತ್ತಲಿನ ನರಗಳಾಗಿರ್ಬೋದು, ರಕ್ತನಾಳಗಳಾಗಿರ್ಬೋದು, ಅದರ ಜೊತೆಗೆ ಸ್ನಾಯುಗಳು, ಕುತ್ತಿಗೆಯ ಭಾಗದಲ್ಲಿ ಉಂಟಾಗುವ ಸಮಸ್ಯೆನೇ ನಾವು ತಲೆನೋವು ಅಂತ ಕರಿತೇವೆ ವೀಕ್ಷಕರೇ. ಈಗ ಅರ್ಥ ಆಯ್ತಾ ನಿಮಗೆ ತಲೆನೋವು ಅಂತಂದ್ರೆ ಏನು ಅಂತಂದು? ಹಾಗಿದ್ರೆ ಯಾವ ಕಾರಣಗಳಿಂದ ಬರುತ್ತೆ ಈ ತಲೆನೋವು ತಿಳ್ಕೊಳ್ಳೋಣ ಬನ್ನಿ ವೀಕ್ಷಕರೇ. ಫಸ್ಟ್ ಒನ್, ನಿದ್ದೆ ಮಾಡಲ್ಲ ಕರೆಕ್ಟಾಗಿ. ಒಬ್ಬ ಮನುಷ್ಯ ಏನಿಲ್ಲ ಅಂತಂದ್ರು 6 to 8 hours ಆದರೂ ನಿದ್ದೆ ಮಾಡಬೇಕು. ಇನ್ ಕೇಸ್ ನಿದ್ದೆ ಮಾಡಿಲ್ಲ ಅಂದರೆ ಅದೊಂದು ಮೇನ್ ರೀಸನ್. ನೆಕ್ಸ್ಟ್, ನೀರು ಕರೆಕ್ಟಾಗಿ ಕುಡಿಯಲ್ಲ ಅಂತಂದರೆ ಬಾಡಿಯೆಲ್ಲ ಡಿಹೈಡ್ರೇಷನ್ ಆಗಿಬಿಟ್ಟು ತಲೆನೋವು ಸ್ಟಾರ್ಟ್ ಆಗುತ್ತೆ. ಥರ್ಡ್ ಒನ್, ಸುಮಾರು ಟೆನ್ಷನ್ಗಳನ್ನು ತೊಗೊಂಡ್ಬಿಡೋದು. ಆಫೀಸ್ಗೆ ಹೋಗೋದಾಗಿರಲಿ, ಫ್ಯಾಮಿಲಿ ಪ್ರಾಬ್ಲಮ್ಸ್ ಆಗಿರಲಿ, ಹಲವಾರು ಟೆನ್ಷನ್ಗಳಿಂದ ಈ ತಲೆನೋವು ಸ್ಟಾರ್ಟ್ ಆಗುತ್ತೆ. ನಿಮಗೆ ಸ್ಟ್ರೆಸ್ಸು, ಟೆನ್ಷನ್ ಇತ್ತು ಅಂತಂದರೆ ಅದರಿಂದನೂ ಸಮೇತ ತಲೆನೋವು ಬರುತ್ತಲ್ವ. ಆ ವಿಡಿಯೋ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಟೆನ್ಷನನ್ನು ಹೇಗೆ ಕಡಿಮೆ ಮಾಡ್ಕೊಳ್ಬೇಕು ಅಂತಂದು ಹೋಗಿ ಆ ವಿಡಿಯೋನ ನೋಡ್ಕೊಬನ್ನಿ ವೀಕ್ಷಕರೇ. ನೆಕ್ಸ್ಟ್, ಹೆಚ್ಚಾಗಿ ಈ ಮೊಬೈಲ್ನ ಇಟ್ಕೊಂಡು ಸ್ಕ್ರೀನ್ ಸ್ಕ್ರೋಲ್ ಮಾಡ್ತಾನೇ ಇರೋದು. ಅದರಿಂದ ಏನಾಗುತ್ತೆ, ತುಂಬ ತಲೆನೋವು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ವೀಕ್ಷಕರೇ. ನೆಕ್ಸ್ಟ್, ಇನ್ ಕೇಸ್ ನಮ್ಮ ಬಾಡಿಯಲ್ಲಿ ಏನಾದರೂ ಬ್ಲಡ್ ಪ್ರೆಷರ್ ಜಾಸ್ತಿ ಆದರೆ ಆಗೋ ತಲೆನೋವು ಬರುತ್ತೆ. ಈ ಮೈಗ್ರೇನ್ ಅಂತೀವಿ, ಒಂದೇ ಸೈಡ್ನ ಇರ್ತಿರ್ತದೆ, ಅದನ್ನ ನಾವು ಮೈಗ್ರೇನ್ ಅಂತೀವಿ. ಸೈನಸೈಟಿಸ್ ಅಂತಂದರೆ ಮೂಗೆಲ್ಲ ಮುಚ್ಕೊಂಡಂಗೆ ಆಗ್ಬಿಟ್ಟು ಇಲ್ಲೆಲ್ಲ ನೋವು ಬಂದುಬಿಡುತ್ತೆ ನಿಮಗೆ. ಸೈನಸೈಟಿಸ್, ಅದರಿಂದನೂ ಸಮೇತ ನಿಮಗೆ ತಲೆನೋವು ಬರಲಿಕ್ಕೆ ಕಾರಣ ಅಂತಲೇ ಹೇಳ್ಬೋದು. ಒಬ್ಬೊಬ್ಬರು ಮಹಾನುಭಾವರು ಊಟನೇ ಮಾಡ್ತಾ ಇರಲ್ಲ, ಊಟ ಬಿಟ್ಟರೂ ಸಮೇತ ತಲೆನೋವು ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಕರೆಕ್ಟ್ ಟೈಮ್ಗೆ ಊಟ ಮಾಡ್ಕೊಳ್ಳಿ. ನೆಕ್ಸ್ಟು, ಡಾಕ್ಟ್ರ್ ಹತ್ರ ಹೋಗಿರ್ತಾರೆ, ಕಣ್ಣು ನಮಗೆ ದೂರದ ಕಾಣಲ್ಲ, ಹತ್ರ ಕಾಣಲ್ಲ ಅಂತಂದು. ಡಾಕ್ಟರ್ ಎಲ್ಲ ಕನ್ಸಲ್ಟ್ ಮಾಡಿಬಿಟ್ಟು ಕರೆಕ್ಟಾಗಿ ಅವರಿಗೆ ಪವರ್ ಇರುವಂತಹ ಒಂದು ಸ್ಪೆಕ್ಟ್ ಕೊಟ್ಟಿರ್ತಾರೆ. ಇವ್ರು ಏನು ಮಾಡ್ತಾರೆ, ಮನೆಗೆ ಬಂದು ಅದನ್ನಿಟ್ಟು ಪೂಜೆ ಮಾಡೋದು. ನನಗಿನ್ನೂ ತಲೆನೋವೇ ಕಡಿಮೆ ಆಗಿಲ್ಲ, ತಲೆನೋವು ಬರುತ್ತೆ ಅಂತ ಮನೆಗೆ ಹೇಳೋದು. ಕೊಟ್ಟಿರೋ ಸ್ಪೆಕ್ಟ್ ಆದರೂ ಯೂಸ್ ಮಾಡ್ಬೇಕು ತಾನೆ, ಇನ್ನೂ ಪವರ್ ಜಾಸ್ತಿ ಆಗ್ತಾ ಆಗ್ತಾ ಹೋಗುತ್ತೆ. ಅದರಿಂದನೂ ತಲೆನೋವು ಬರುತ್ತೆ. ಜ್ವರದಿಂದ ಆಗಲಿ ಈ ತಲೆನೋವು ಬರೋದು. ಮತ್ತು ಇನ್ ಕೇಸ್ ನಿಮ್ಗೆ ಏನಾದ್ರು ಇನ್ಫೆಕ್ಷನ್ ಆಗಿದ್ದರೆ, ವೈರಲ್ ಸೋಂಕು ಆಗಿದ್ರಿಂದನೂ ಸಮೇತ ಈ ತಲೆನೋವು ಬರಲಿಕ್ಕೆ ಕಾರಣ ಆಗುತ್ತೆ ವೀಕ್ಷಕರೇ. ಇಷ್ಟೆಲ್ಲ ಕಾರಣಗಳಿಂದ ಈ ತಲೆನೋವು ಬರುತ್ತೆ. ನಿಮಗೆ ಯಾವ ಕಾರಣಗಳಿಂದ ತಲೆನೋವು ಬರ್ತಿದೆ ಅಂತ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಹೆಡ್ಡೇಕಲ್ಲಿ ಟೋಟಲಾಗಿ 5 ಟೈಪ್ಸ್ ಇದ್ದಾವೆ. ಫಸ್ಟ್ ಒನ್, ಟೆನ್ಷನ್ ಹೆಡ್ಡೇಕ್. ಸೆಕೆಂಡ್ ಒನ್, ಮೈಗ್ರೇನ್. ಥರ್ಡ್ ಒನ್, ಕ್ಲಸ್ಟರ್ ಹೆಡ್ಡೇಕ್. ಫೋರ್ತ್ ಒನ್, ಫಿಫ್ತ್ ಒನ್, ಸರ್ವೈಕಲ್ ಹೆಡ್ಡೇಕ್. ಈಗ ಒಂದೊಂದಾಗಿ ತಿಳ್ಕೊತಾ ಹೋಗೋಣ. ಫಸ್ಟ್, ಟೆನ್ಷನ್ ಹೆಡ್ಡೇಕ್ ಅಂದರೆ ಎರಡೂ ಸೈಡ್ ಬರುತ್ತೆ, ನಿಮಗೆ ತುಂಬ ಟೈಟಾಗಿ ಹಿಡ್ದಂಗೆ ಆಗಿರುತ್ತೆ. ಈ ಟೆನ್ಷನ್ ಹೆಡ್ಡೇಕ್ ಅನ್ನೋದು ಎಲ್ರಿಗೂ ಕಾಮನ್ ಆಗಿ ಬರುವಂಥದ್ದು. ಓಕೆನಾ. ನೆಕ್ಸ್ಟು, ಮೈಗ್ರೇನ್ ಅಂತಂದರೆ ಒಂದೇ ಸೈಡ್ ಬರುತ್ತೆ, ನಿಮಗೆ ತೀವ್ರವಾದ ಪೇನ್ ಇರುತ್ತೆ. ಅವ್ರಿಗೆ ಹೆಂಗಾಗ್ತಿರುತ್ತೆ, ಹೆಡ್ಡೇಕ್ ಬಂತು ಅಂತಂದರೆ ಎಲ್ಲನ ಇದ್ಬಿಟ್ರೆ ಹೋಗಿ ಮೇಲಿಂದ ಬಿದ್ದುಬಿಡೋಣ, ಬದುಕೋಕೆ ಇಷ್ಟ ಇಲ್ಲ. ಆ ರೀತಿ ಅವ್ರಿಗೆ ಪೇನ್ ಬರ್ತಾನೆ ಇರುತ್ತೆ. ಅಲ್ಲಿ ಶಬ್ದ ಬಂದರೆ ಅದನ್ನ ಸಹಿಸ್ಕೊಳಕ್ಕಾಗಲ್ಲ. ಲೈಟ್ ಏನಾದರೂ ತುಂಬ ಡಾರ್ಕ್ ಇತ್ತು, ಲೈಟ್ ಸೆನ್ಸಿಟಿವಿಟಿ ತುಂಬ ಇರ್ತಾರೆ ಅವರು. ನೆಕ್ಸ್ಟ್, ಕ್ಲಸ್ಟರ್ ಹೆಡ್ಡೇಕ್. ಕ್ಲಸ್ಟರ್ ಹೆಡ್ಡೇಕ್ ಅಂದರೆ ಕಣ್ಣಿನ ಸುತ್ತ ತೀವ್ರವಾಗಿ ನೋವು ಬರೋದು, ಕಣ್ಣೀರು ಬಂದಂಗೆ ಆಗೋದು, ಆ ರೀತಿ ಆಗ್ತಾ ಇರುತ್ತೆ. ಸೈನಸ್ ಹೆಡ್ಡೇಕ್ ಅಂತಂದರೆ ಮೂಗು ಮುಚ್ಕೊಂಡಿರುತ್ತೆ. ಈ ನೆತ್ತಿಯಲ್ಲೆಲ್ಲ ನೋವು ಬರ್ತಾ ಇರುತ್ತೆ ನಿಮಗೆ. ನೆಕ್ಸ್ಟ್, ಫಿಫ್ತ್ ಒನ್ ಬಂದುಬಿಟ್ಟು ಸರ್ವೈಕಲ್ ಹೆಡ್ಡೇಕ್. ಈ ಕುತ್ತಿಗೆ ಭಾಗದಿಂದ ಈ ತಲೆಗೆಲ್ಲ ಹರಡ್ಬಿಟ್ಟು ತುಂಬ ಪೇನ್ ಇರುತ್ತೆ. ಇದನ್ನೇ ನಾವು ಸರ್ವೈಕಲ್ ಹೆಡ್ಡೇಕ್ ಅಂತ ಕರಿತೀವಿ ವಿಷಯ. ಯಾವ ಟೈಮಲ್ಲಿ ನೀವು ಆಸ್ಪತ್ರೆಗೆ ಹೋಗಬೇಕು ಅಂತಂದರೆ, ನಿಮ್ಮ ಲೈಫಲ್ಲಿ ಫಸ್ಟ್ನೇ ಟೈಮ್ ತೀವ್ರವಾಗಿ ನೋವು ಬಂದಿರುತ್ತೆ, ತಲೆನೋವು. ಆ ಟೈಮಲ್ಲಿ ನೀವು ಆ ಟೈಮಲ್ಲಿ ಮಾತಾಡೋಕ್ಕೆ ಬರೋಲ್ಲ. ಆ ಟೈಮಲ್ಲಿ ಹೋಗಬೇಕಾಗುತ್ತೆ ನೀವು. ಇದ್ದಕ್ಕಿದ್ದಂಗೆ ಪ್ರಜ್ಞೆ ತಪ್ಪೋದಾಗಿರಲಿ, ಕೈಕಾಲೆಲ್ಲ ನಿಶಕ್ತಿ ಆಗೋದಾಗಿರಲಿ, ಜ್ವರ ಬಂದುಬಿಟ್ಟು ಸಿಕ್ಕಾಪಟ್ಟೆ ತಲೆನೋವು ಇರೋದಾಗಿರಲಿ, ಒನ್ ಟೈಮ್ ಏನಾದರೂ ತಲೆಗೆ ಏಟು ಬಿದ್ದು
ಮತ್ತೆ ನಿರಂತರವಾಗಿ ನಿಮಗೆ ಪೇನ್ ಬರ್ತಾಯಿದ್ರೆ ಆವಾಗ ನೀವು ಡಾಕ್ಟರ್ನ ಭೇಟಿ ಮಾಡಬೇಕಾಗುತ್ತೆ. ಪ್ರೆಗ್ನೆನ್ಸಿ ಟೈಮಲ್ಲಿ ಹೆಡ್ಏಕ್ ಬಂದರೆ ನಿಮ್ಮ ಡಾಕ್ಟರ್ನ ಭೇಟಿ ಮಾಡಬೇಕಾಗುತ್ತೆ. ಸೊ ಇವೆಲ್ಲ ಸಂದರ್ಭದಲ್ಲಿ ಸಮೇತ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ವೀಕ್ಷಕರೇ. ಡಾಕ್ಟರ್ ತಲೆನೋವು ಬಂದುಬಿಟ್ಟಿದೆ ನಮಗೆ, ಅದಕ್ಕೆ ಮನೆಯಲ್ಲೇ ಮದ್ದುಗಳು ಯಾವ್ಯಾವು ಅಂತ ಕೇಳೋದೇ ಆದರೆ ಅಲ್ಲಿ ಏನು ಫಸ್ಟ್ ಕಾರಣ ಇತ್ತು, ನಿದ್ದೆ ಮಾಡಿಲ್ಲ ಅಂತಂದರೆ ತಲೆನೋವು ಬರುತ್ತೆ. ಸೊ ಅದಕ್ಕಾಗಿ ಸಾಕಷ್ಟು ನಿದ್ದೆ ಮಾಡಬೇಕು. ನೀರು ಸರಿಯಾಗಿ ಕುಡಿಲಿಲ್ಲ ಅಂತಂದರೆ ತಲೆನೋವು ಬರುತ್ತೆ. ಸೊ ಹಾಗಾಗಿ ನೀವು ಸಾಕಷ್ಟು ನೀರನ್ನು ಕುಡಿಬೇಕಾಗುತ್ತೆ. ನೆಕ್ಸ್ಟು ಅತಿಯಾದ ಸ್ಕ್ರೀನ್ ಅಂದರೆ ಮೊಬೈಲ್ ಯೂಸ್ ಮಾಡೋದನ್ನ ಕಡಿಮೆ ಮಾಡಬೇಕಾಗುತ್ತೆ. ಸಮಯಕ್ಕೆ ಸರಿಯಾಗಿ ಊಟ ಮಾಡಬೇಕು. ಊಟನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಆಯಿತಾ. ಯೋಗ ಮಾಡಿ, ಧ್ಯಾನ ಮಾಡಿ, ಇನ್ ಕೇಸ್ ತುಂಬ ಇತ್ತು ಅಂತಂದರೆ ನಿಮ್ಮ ENT ಡಾಕ್ಟರ್ ಹತ್ರ ಹೋಗಿ ಕನ್ಸಲ್ಟ್ ಮಾಡಿಬಿಡಿ, ಕಣ್ಣಿನ ಪರೀಕ್ಷೆ ಮಾಡ್ಕೊಳ್ಳಿ. ತಲೆನೋವು ಬರ್ತಾ ಇರುತ್ತೆ ಪ್ರತಿದಿನ ಮಾತ್ರೆ ತಗೊಂಡು ನಿಮ್ಮ ಕಿಡ್ನಿಗಾದರೆ ಎಫೆಕ್ಟ್ ಮಾಡ್ಕೊಂಡ್ಬಿಡ್ತೀರಾ. ಸೊ ಹಾಗೆ ನಿಮ್ಮ ವಿತೌಟ್ ಡಾಕ್ಟರ್ ಕನ್ಸಲ್ಟ್ ಮಾತ್ರೆ ತೊಗೊಳಕ್ಕೆ ಹೋಗಬೇಡಿ, ಸೆಲ್ಫ್ ಮೆಡಿಕೇಷನ್ ತೊಗೊಳಕ್ಕೆ ಹೋಗಬೇಡಿ. ಯಾವತ್ತಿದ್ರೂ ನಿಮ್ಮ ಡಾಕ್ಟರ್ನ ಭೇಟಿ ಮಾಡಿಬಿಟ್ಟು ನಿಮ್ಮ ನೋವಿನ ಮಾತ್ರೆಗಳನ್ನು ತಗೊಳ್ಳಿ ವೀಕ್ಷಕರೇ. ತಲೆನೋವು ಅನ್ನೋದು ಒಂದು ಡಿಸೀಸ್ ಅಲ್ಲ ವೀಕ್ಷಕರೇ, ಅದು ಹಲವಾರು ಸಮಸ್ಯೆಗಳಿಗೆ ಒಂದು ಲಕ್ಷಣ ಆಗಿರುತ್ತೆ. ಸೊ ಹಾಗಾಗಿ ನೀವು ನಾನು ಮೇಲೆ ಹೇಳಿರುವಂತಹ ಲಕ್ಷಣಗಳನ್ನು ಗುರುಸ್ಬಿಟ್ಟು ಬೇಗ ಮನೆಯಲ್ಲೇ ಆದರೆ ಮನೆಗೆ ನೀವು ಹೋಮ್ ರೆಮಿಡೀಸನ್ನು ಮಾಡ್ಕೊಳ್ಳಿ. ನಾನು ಹೇಳಿದ್ದೆಲ್ಲ ಫಾಲೋ ಮಾಡಿ. ಇನ್ ಕೇಸ್ ಅದಕ್ಕೂ ಆಗಲಿಲ್ಲಪ್ಪ ಅಂತಂದರೆ ನಿಮ್ಮ ಹತ್ತಿರದ ಡಾಕ್ಟರ್ನ ಭೇಟಿ ಮಾಡಿ. ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ, ಸೆಲ್ಫ್ ಮೆಡಿಕೇಷನ್ ಮಾತ್ರ ತಗೊಳಕ್ಕೆ ಹೋಗ್ಬೇಡಿ. ಇನ್ನೊಬ್ಬರು ತಲೆನೋವು ಬಂದ ತಕ್ಷಣ ಕಾಫಿ ಕುಡಿಯೋದು. ಓಕೆ, ಕಾಫಿ ಕುಡಿಯೋದ್ರಿಂದ ಅದರೊಳಗೆ ಕೆಫೈನ್ ಕಂಟೆಂಟ್ ಇರೋದ್ರಿಂದ ತಲೆನೋವು ಕಡಿಮೆ ಆಗುತ್ತೆ. ಬಟ್ ಅದು ಪ್ಯೂರ್ ಮೆಡಿಸಿನ್ ಅಂತ ಹೇಳೋಕ್ಕಾಗಲ್ಲ. ತಾತ್ಕಾಲಿಕವಾಗಿ ರೆಡ್ಯೂಸ್ ಆಗ್ಬೋದು. ಬಟ್ ತುಂಬ ಪೇನ್ ಇತ್ತು ಅಂತಂದರೆ ನಿಮ್ಮ ಡಾಕ್ಟರ್ನ ಭೇಟಿ ಮಾಡಿ. ಈ ಮಾಹಿತಿ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ನಿಮ್ಮ ಎಲ್ಲ ಫ್ರೆಂಡ್ಸ್, ನಿಮ್ಮ ಎಲ್ಲ ಹೆಡ್ಏಕ್ ಫ್ರೆಂಡ್ಸ್ಗೆ, ಮೈಗ್ರೇನ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪಟ್ಟಂತ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ. ಧನ್ಯವಾದಗಳು ವೀಕ್ಷಕರೇ.